ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ, ಇಂಡಿಯಾ ಎಐ ಇಂಪ್ಯಾಕ್ಟ್ ಸಬ್ಮಿಟ್ನಲ್ಲಿ ಭಾರತವು ಸೆಮಿಕಂಡಕ್ಟರ್ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಪೂರೈಕೆ ಸರಪಳಿಯನ್ನು ಭದ್ರಪಡಿಸಲು ಅಮೆರಿಕ ನೇತೃತ್ವದ ಯಾವ ಮಹತ್ವದ ಒಕ್ಕೂಟಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಪ್ಯಾಕ್ಸ್ ಸಿಲಿಕಾ ಎನ್ನುವ ಒಕ್ಕೂಟಕ್ಕೆ ಸೇರ್ಪಡೆಯಾಗಿರುತ್ತದೆ. ಇಲ್ಲಿ ಭಾರತ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಬ್ಮಿಟ್ನಲ್ಲಿ ಸೆಮಿಕಂಡಕ್ಟರ್ ಮತ್ತು ಎಐ ಪೂರೈಕೆ ಸರಪಳಿ ಭದ್ರಪಡಿಸಲು ಪ್ಯಾಕ್ಸ್ ಸಿಲಿಕಾ ಎನ್ನುವ ಒಕ್ಕೂಟಕ್ಕೆ ಸೇರ್ಪಡೆಯಾಗಿರುತ್ತದೆ. ಸೊ ಇಲ್ಲಿ ಏನು ಈ ಪ್ಯಾಕ್ಸ್ ಸಿಲಿಕಾ ಅಂದರೆ, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನ ಡಿಸೆಂಬರ್ 2025ರಲ್ಲಿ ಪ್ರಾರಂಭಿಸಿರುವ ಒಂದು ಜಾಗತಿಕ ತಂತ್ರಜ್ಞಾನ ಒಕ್ಕೂಟ ಆಗಿದೆ. ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಈ ಪ್ಯಾಕ್ಸ್ ಅಂದರೆ ಶಾಂತಿ ಮತ್ತು ಸಿಲಿಕಾ ಎನ್ನುವುದು ಒಂದು ಕಂಪ್ಯೂಟರ್ ಚಿಪ್ ಅನ್ನು ತಯಾರಿಸಲು ಬಳಸುವ ಮೂಲ ವಸ್ತುವಾಗಿದೆ. ಇಲ್ಲಿ ಅಂದರೆ ತಂತ್ರಜ್ಞಾನ ಮೂಲಕ ಜಾಗತಿಕ ಆರ್ಥಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಈ ಪ್ಯಾಕ್ಸ್ ಸಿಲಿಕಾದ ಉದ್ದೇಶ ಆಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಭಾರತ ಈಗಾಗಲೇ 10 ಸೆಮಿಕಂಡಕ್ಟರ್ ಪ್ಲಾಂಟ್ಗಳನ್ನು ಸ್ಥಾಪನೆಯ ಹಂತದಲ್ಲಿದೆ. ಶೀಘ್ರದಲ್ಲಿ ಮೊದಲ ಪ್ಲಾಂಟ್ ವಾಣಿಜ್ಯ ಉತ್ಪಾದನೆ ಆರಂಭಿಸಲಿರುತ್ತದೆ. ಇಲ್ಲಿ ಭಾರತೀಯ ಇಂಜಿನಿಯರುಗಳು ಈಗ ಭಾರತದಲ್ಲಿ ಅತ್ಯಾಧುನಿಕ 2 ನ್ಯಾನೋಮೀಟರ್ 2nm ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಪ್ಯಾಕ್ಸ್ ಸಿಲಿಕಾ ಒಕ್ಕೂಟದಲ್ಲಿ ಭಾರತವು 10ನೇ ಸದಸ್ಯ ರಾಷ್ಟ್ರವಾಗಿರುತ್ತದೆ. ಇತರ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಾಪುರ, ನೆದರ್ಲ್ಯಾಂಡ್, UK, ಇಸ್ರೇಲ್, UAE ಮತ್ತು ಆಸ್ಟ್ರೇಲಿಯಾ ಆಗಿರುತ್ತದೆ. ಇವು ಪ್ಯಾಕ್ಸ್ ಸಿಲಿಕಾ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾಗಿರುತ್ತದೆ. ಭಾರತ ಇದರ 10ನೇ ಸದಸ್ಯ ರಾಷ್ಟ್ರ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡು. ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ಸಹಯೋಗದೊಂದಿಗೆ ಯಾವ ಹೊಸ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಇಂಡೋ ಫ್ರೆಂಚ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿರುತ್ತದೆ ಭಾರತ ಮತ್ತು ಫ್ರಾನ್ಸ್ ಸಹಯೋಗದೊಂದಿಗೆ. ಇಲ್ಲಿ ಇದನ್ನು PM ಸೇತು ಉಪಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ಭಾರತ ಮತ್ತು ಫ್ರೆಂಚ್ ಎಕ್ಸಲೆನ್ಸ್ ಸೆಂಟರ್ ಅನ್ನು ಈ PM ಸೇತು ಉಪಕ್ರಮ ಉಂಟಲ್ಲ, ಇದು ಭಾರತದ ಯುವಕರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಮತ್ತು ಸಂಶೋಧನಾ ಅವಕಾಶಗಳನ್ನು ನೀಡುವ ಯೋಜನೆಯಾಗಿರುತ್ತದೆ. ನಮ್ಮ ಬೆಳಗಾವಿಯನ್ನು ದೇಶದ ಮೊದಲ ಏರೋಸ್ಪೇಸ್ ಪ್ರೆಸಿಷನ್ ಇಂಜಿನಿಯರಿಂಗ್ ಸೇಜ್ ಎಂದು ಕರೆಯಲಾಗುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಫೆಬ್ರವರಿ 20ರಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತದೆ. 2026ರ ಸಾಲಿನ ಈ ದಿನದ ಘೋಷವಾಕ್ಯ ಅಥವಾ ಥೀಮ್ ಏನಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಜಾಗತಿಕ ಒಕ್ಕೂಟಕ್ಕಾಗಿ ಸಾಮಾಜಿಕ ನ್ಯಾಯ. ಇದು 2026ರ ಥೀಮ್ ಆಗಿರುತ್ತದೆ. ಇಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನದ್ದು. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ, ಫೆಬ್ರವರಿ 20ರಂದು ಈ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆಯನ್ನು ನೋಡುವ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2007ರಲ್ಲಿ ಫೆಬ್ರವರಿ 20ರಂದು ಈ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷ ಇದನ್ನು ಆಚರಿಸ್ತಾ ಬರುತ್ತಿದ್ದೇವೆ. ಸೊ ಇಲ್ಲಿ ಮೇನ್ ಆಗಿ ಇದನ್ನು ಬಡತನ ನಿರ್ಮೂಲನೆ, ಲಿಂಗ ಸಮಾನತೆ, ಉದ್ಯೋಗಾವಕಾಶ ಮತ್ತು ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಒದಗಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೇನ್ ಆಗಿ ಈ ವರ್ಷದ ಆಚರಣೆಯು ದೋಹಾ ಕಾರ್ಯಕ್ರಮದ ನಂತರದ ಬೆಳವಣಿಗೆಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಜಾಗತಿಕ ಮಟ್ಟದಲ್ಲಿ ಒಕ್ಕೂಟವೊಂದನ್ನು ಬಲಪಡಿಸುವುದು ಇದರ ಗುರಿ ಆಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಈ ದಿನವನ್ನು ಯಾರು ಆಯೋಜಿಸುತ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯು ಈ ದಿನದ ಪ್ರಮುಖ ಆಚರಣೆಗಳನ್ನು ಆಯೋಜಿಸುತ್ತದೆ. ಸೊ ಇಲ್ಲಿ ಮೇನ್ ಗುರಿ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಒಂದಾದ ಅಸಮಾನತೆಯನ್ನು ಕಡಿಮೆ ಮಾಡುವುದು ಪ್ರಮುಖ ಭಾಗ ಆಗಿರುತ್ತದೆ ಈ ವಿಶ್ವ ಸಾಮಾಜಿಕ ನ್ಯಾಯ ದಿನದ್ದು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಭಾರತದ ಸ್ವಂತ ಸಾರ್ವಭೌಮ ಕಂಪ್ಯೂಟ್ ಶಕ್ತಿಯನ್ನು ವಿಸ್ತರಿಸಲು ಮುಂದಿನ 10 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ? ಉತ್ತರವು ಆಪ್ಷನ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರುತ್ತದೆ. ಸೊ ಇದರ ಬಗ್ಗೆ ಮಾಹಿತಿ, ರಿಲಯನ್ಸ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ಮುಕೇಶ್ ಅಂಬಾನಿ ಅವರು ಭಾರತವನ್ನು ಜಾಗತಿಕ ಎಐ ನಾಯಕನನ್ನಾಗಿ ಮಾಡಲು ದಶಕದ ಬೃಹತ್ ಯೋಜನೆಯನ್ನು ಘೋಷಿಸಿದ್ದಾರೆ. ಸೊ ಇದರ ಪ್ರಕಾರ 10 ಲಕ್ಷ ಕೋಟಿ ಹೂಡಿಕೆಯ ಮೂಲಕ ಭಾರತದಾದ್ಯಂತ ಗೀಗಾವ್ಯಾಟ್ ಸ್ಕೇಲ್ ಎಐ ಡೇಟಾ ಸೆಂಟರ್ಗಳನ್ನು ನಿರ್ಮಿಸುವುದು ಇದರ ಗುರಿಯಾಗಿದೆ. ಇಲ್ಲಿ ಏನು ಈ ಸಾರ್ವಭೌಮ ಕಂಪ್ಯೂಟ್ ಅಂದರೆ, ಇದು ಭಾರತದ ದತ್ತಾಂಶ ಅಥವಾ ಡಾಟಾ ಮತ್ತು ಡಿಜಿಟಲ್ ಮಾಹಿತಿಯು ಭಾರತದ ಒಳಗೆಯೇ ಪ್ರಕ್ರಿಯೆಗೊಳ್ಳಬೇಕು ಮತ್ತು ಅದರ ಮೇಲೆ ಭಾರತದ ನಿಯಂತ್ರಣವೇ ಇರಬೇಕು ಎನ್ನುವುದು ಸಾರ್ವಭೌಮ ಕಂಪ್ಯೂಟ್ ಮುಖ್ಯ ಉದ್ದೇಶ ಆಗಿರುತ್ತದೆ. ಇದು ವಿದೇಶಿ ಕಂಪನಿಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವುದು ಇದರ ಮುಖ್ಯ ಆಶಯ ಅಥವಾ ಒಂದು ಪಾಯಿಂಟ್ ಆಗಿರುತ್ತದೆ. ಇಲ್ಲಿ ಈ ಜಿಯೋ ಬ್ರೈನ್ ಇದರ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ರಿಲಯನ್ಸ್ ಅಭಿವೃದ್ಧಿಪಡಿಸುತ್ತಿರುವ ಎಐ ಪರಿಕರಗಳ
ಗುಬ್ಚಕ್ಕೆ ಜಿಯೋಬ್ರೈನ್ ಎಂದು ಹೆಸರಿಡಲಾಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಈ ಬೃಹತ್ ಡೇಟಾ ಸೆಂಟರ್ಗಳಿಗೆ ಅಗತ್ಯವಿರುವ ವಿದ್ಯುತ್ ಅನ್ನು ರಿಲಯನ್ಸ್ ತನ್ನದೇ ಆದ ಗ್ರೀನ್ ಎನರ್ಜಿ ಮೂಲಕ ಪೂರೈಸಲು ಯೋಜಿಸಿದೆ. ಹಾಗೆಯೇ ಈ ಹೂಡಿಕೆಯು ಭಾರತದ GDP ಬೆಳವಣಿಗೆ ಮತ್ತು ವಿಕಸಿತ ಭಾರತ 2047 ಗುರಿ ತಲುಪುವ ಪೂರಕವಾಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಎಲ್ಲ ಮಾದರಿಯ ಪಂದ್ಯಗಳನ್ನು ಸೇರಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗೆ ಯಾರು ಪಾತ್ರರಾಗಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಹರ್ಮನ್ಪ್ರೀತ್ ಕೌರ್ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು 3 ಫಾರ್ಮ್ಯಾಟ್ಗಳಲ್ಲಿ ಅತಿ ಹೆಚ್ಚು ಕ್ರಿಕೆಟ್ಗಳನ್ನು ಆಡಿರುವ ವಿಶ್ವದ ನಂಬರ್ 1 ಆಟಗಾರ್ತಿಯಾಗಿದ್ದಾರೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಹರ್ಮನ್ಪ್ರೀತ್ ಕೌರ್ ಆಗಿರುತ್ತಾರೆ. ಇಲ್ಲಿ ಹರ್ಮನ್ಪ್ರೀತ್ ಕೌರ್ ಅವರು ಸುಮಾರು 334ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಪೂರೈಸಿದ್ದಾರೆ. ಇಲ್ಲಿ ಮಹಿಳಾ T20 ಕ್ರಿಕೆಟ್ನಲ್ಲಿ 150ಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದ ಮೊದಲ ಆಟಗಾರ್ತಿ ಕೂಡ ಇವರೇ ಆಗಿರುವುದು ವಿಶೇಷ ಆಗಿರುತ್ತದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಇವರಿಗೆ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನು 2017ರಲ್ಲಿ ನೀಡಿ ಗೌರವಿಸಿರುತ್ತದೆ. ಹಾಗೆಯೇ ಹರ್ಮನ್ಪ್ರೀತ್ ಕೌರ್ ಅವರು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ ಎನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಿದ್ದಾರೆ. ಸೊ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಇಂಡೋ-ಪೆಸಿಫಿಕ್ ವಲಯದಲ್ಲಿ ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಡಿಜಿಟಲ್ ಭದ್ರತೆಯನ್ನು ಬಲಪಡಿಸಲು ಎಷ್ಟು ಮೊತ್ತದ ಎಡ್ಜ್ AI ಪ್ಯಾಕೇಜ್ ಅನ್ನು ಘೋಷಿಸಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. $200 ಮಿಲಿಯನ್ ಪ್ಯಾಕೇಜ್ ಅನ್ನು ಘೋಷಿಸಿರುತ್ತದೆ ಈ ಎಡ್ಜ್ AI-ನಲ್ಲಿ. ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡುವ. ಇಲ್ಲಿ ಅಮೆರಿಕ ವಿದೇಶಾಂಗ ಇಲಾಖೆ ಇಂಡೋ-ಪೆಸಿಫಿಕ್ ವಲಯದ ದೇಶಗಳಿಗೆ $200 ಮಿಲಿಯನ್ ಮೌಲ್ಯದ ಎಡ್ಜ್ AI ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಿದೆ. ಇದರ ಉದ್ದೇಶ ಈ ಪ್ರದೇಶದಲ್ಲಿ ಚೀನಾದ ತಾಂತ್ರಿಕ ಪ್ರಭಾವವನ್ನು ಎದುರಿಸುವುದು ಮತ್ತು ಮಿತ್ರ ರಾಷ್ಟ್ರಗಳಿಗೆ ಸುಧಾರಿತ ತಂತ್ರಜ್ಞಾನವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಯಾವ ರೀತಿಯಾಗಿ ಈ ಎಡ್ಜ್ AI ಕಾರ್ಯನಿರ್ವಹಿಸುತ್ತದೆ ಅಂದರೆ, ಇದು ಸಾಮಾನ್ಯವಾಗಿ AI ಡಾಟಾವನ್ನು ದೂರದ ಸರ್ವರ್ಗಳಿಗೆ ಅಥವಾ ಕ್ಲೌಡ್ಗಳಿಗೆ ಕಳುಹಿಸಿ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಅಂದರೆ AI ಎಡ್ಜ್ನಲ್ಲಿ ಡೇಟಾವನ್ನು ಅದು ಎಲ್ಲಿ ಸೃಷ್ಟಿಯಾಗುತ್ತದೋ ಅಲ್ಲಿಯೇ, ಅಂದರೆ ಮೊಬೈಲ್, ಸೆನ್ಸರ್ ಅಥವಾ ಸ್ಥಳೀಯ ಸಾಧನಗಳಲ್ಲಿ ತಕ್ಷಣವೇ ಸಂಸ್ಕರಿಸುತ್ತದೆ. ಇದು ವೇಗವಾದ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಹೆಚ್ಚಿನ ಭದ್ರತೆ ಕಾಪಾಡಲು ಸಹಾಯ ಮಾಡುವ ಒಂದು ತಂತ್ರಜ್ಞಾನ ಆಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಅಮೆರಿಕವು ಈ ಪ್ಯಾಕೇಜ್ ಅನ್ನು ITSI ಫಂಡ್, ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಸೆಕ್ಯೂರಿಟಿ ಆ್ಯಂಡ್ ಇನೋವೇಷನ್ ಫಂಡ್ನ ಅಡಿಯಲ್ಲಿ ಒದಗಿಸುತ್ತದೆ. ಇದು ಸೆಮಿಕಂಡಕ್ಟರ್ ಮತ್ತು ಸಂವಹನ ತಂತ್ರಜ್ಞಾನದ ಭದ್ರತೆಗೆ ಸಂಬಂಧಿಸಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯ ಸರ್ಕಾರವು ನೇಟಿವಿಟಿ ಕಾರ್ಡ್ ವಿಧೇಯಕಕ್ಕೆ ಅನುಮೋದನೆ ನೀಡಿದೆ? ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಉತ್ತರ ಆಪ್ಷನ್ ಸಿ, ಕೇರಳ ರಾಜ್ಯ. ಕೇರಳ ರಾಜ್ಯವು ನೇಟಿವಿಟಿ ಕಾರ್ಡ್ ವಿಧೇಯಕಕ್ಕೆ ಅನುಮೋದನೆ ನೀಡಿದೆ. ಇದು ಭಾರತದ ಮೊದಲ ರಾಜ್ಯ ಆಗಿರುತ್ತದೆ ನೇಟಿವಿಟಿ ಕಾರ್ಡ್ ಅನುಮೋದನೆ ನೀಡಿರುವುದು. ಹೆಸರು ನೆನಪಿಟ್ಟುಕೊಳ್ಳಿ, ಕೇರಳ ರಾಜ್ಯ ಆಗಿರುತ್ತದೆ. ಕೇರಳ ಸಚಿವ ಸಂಪುಟವು ಇತ್ತೀಚೆಗೆ ಕೇರಳ ಅನಿವಾಸಿಗಳು ಅಂದರೆ ನೇಟಿವಿಟಿ ಕಾರ್ಡ್ ವಿಧೇಯಕಕ್ಕೆ ಅನುಮೋದನೆ ನೀಡಿದೆ. ಇಲ್ಲಿ ವಿದೇಶಗಳಲ್ಲಿ ವಾಸಿಸುತ್ತಿರುವ ಕೇರಳ ಮೂಲದವರ 2ನೇ ಮತ್ತು 3ನೇ ತಲೆಮಾರಿನ ಮಕ್ಕಳು, ಅಂದರೆ ಕೇರಳದ ಹೊರಗೆ ಜನಿಸಿದವರು, ತಮ್ಮ ಪೂರ್ವಜರ ಭೂಮಿಯೊಂದಿಗೆ ಸುಲಭವಾಗಿ ಗುರುತಿಸಿಕೊಳ್ಳಲು ಈ ಕಾರ್ಡ್ ಸಹಾಯ ಮಾಡುತ್ತದೆ. ಇಲ್ಲಿ ಈ ಕಾರ್ಡ್ ಹೊಂದಿರುವವರು ಕೇರಳದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಬಹುದು ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸಲು ಸುಲಭವಾಗುತ್ತದೆ. ಹಾಗೆಯೇ ಅನಿವಾಸಿಗಳಿಗೆ ಕೇರಳದಲ್ಲಿ ಹೂಡಿಕೆ ಮಾಡಲು ಮತ್ತು ಆಸ್ತಿ ಖರೀದಿ ಪ್ರಕ್ರಿಯೆಗಳಲ್ಲಿ ಇದು ಅಧಿಕೃತ ಮೂಲ ದಾಖಲೆಯಾಗಿ ಕೆಲಸ ಮಾಡುತ್ತದೆ. ಮೇಯ್ನಾಗಿ ಇಲ್ಲಿ ನೋಡಿಕೊಳ್ಳಿ, ಈ ನೇಟಿವಿಟಿ ಕಾರ್ಡ್ಗೆ ಯಾರು ಅರ್ಹರು ಅಂದರೆ ಕೇರಳದ ಮೂಲ ಹೊಂದಿರುವ ಆದರೆ ವಿದೇಶದಲ್ಲಿ ಅಥವಾ ಇತರ ರಾಜ್ಯಗಳಲ್ಲಿ ನೆಲೆಸಿರುವ ಕೇರಳೀಯರ ವಂಶಸ್ಥರು ಇದಕ್ಕೆ ಅರ್ಹರಾಗಿರುತ್ತಾರೆ. ಇದಕ್ಕೆ ನೋಡಲ್ ಇಲಾಖೆಯು ಕೇರಳದ ನಾನ್ ರೆಸಿಡೆಂಟ್ ಕೇರಳಟೀಸ್ ಅಫೇರ್ಸ್ ಇಲಾಖೆಯು ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತದೆ ಹಾಗೂ ಇದು ಅಂತಾರಾಷ್ಟ್ರೀಯ ಮಟ್ಟದ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ನಂತೆಯೇ ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿಶಿಷ್ಟ ಗುರುತಿನ ಚೀಟಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳು. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.